ಏನ್ ಸರ್ ಒಬ್ರೇ ಬಂದ್ರಿ? ನಿಮ್ ಮಿಸಸ್ ಎಲ್ಲಿ? ಅವಳು ಫೋನ್ ಮಾಡಕ್ಕೆ ಅಂತ ಹೋಗಿದ್ದಾಳೆ, ಬಂದ್ಬಿಡ್ತಾಳೆ. ಓಕೆ. ಅಣ್ಣ, ಏನಣ್ಣ ಇದು? ಯಾಕೆ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರಿ? ಎಷ್ಟು ಸಲ ಕೇಳಿದ್ರು ಉತ್ತರ ಕೊಡ್ತಿಲ್ಲ. ನಾವ್ ಹಾಗೆ ಉತ್ತರ ಏನು ಕೊಡಕ್ಕಾಗಲ್ಲ. ಏನ್ ಸರ್, ಎಲ್ಲಿ ಹೋದ್ರು ನಿಮ್ ಶ್ರೀಮತಿ ಅವರು? ಅದೇ ನೋಡ್ತಾ ಇದ್ದೀನಿ. ಅಖಿಲ್, ಒಂದ್ಸಲ ಶ್ಯಾಮಾಗ್ ಫೋನ್ ಮಾಡಪ್ಪ. ಸರಿ ಡ್ಯಾಡಿ. ನಾಟ್ ರೀಚೇಬಲ್ ಅಂತ ಬರ್ತಿದೆ ಡ್ಯಾಡಿ. ಆಕ್ಚುಲಿ ಅವಳ ಫೋನಲ್ಲಿ ಸಿಗ್ನಲ್ ಇಲ್ಲ ಅನ್ಸತ್ತೆ, ಅದಕ್ಕೆ ಅಷ್ಟು ದೂರ ಹೋಗಿದ್ದಾಳೆ. ಕಂದ ಅಖಿಲ್, ಆ ಮೈಕ್ ತಗೊಂಡು ಮೈಕಲ್ ಅನೌನ್ಸ್ ಮಾಡಪ್ಪ. ಅದನ್ನ ಕೇಳಿಸ್ಕೊಂಡು ವಾಪಸ್ ಬರ್ತಾಳೆ. ಸರಿ ಮಮ್ಮಿ. ತಗೊಳ್ಳಿ ಸರ್. ಶ್ಯಾಮ, ಎಲ್ಲಿದ್ಯಾ ಶ್ಯಾಮ? ಶ್ಯಾಮ, ನಿನಗೋಸ್ಕರ ಇಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ನೀನ್ ಎಲ್ಲೇ ಇದ್ರು ಈಗಲೇ ಸ್ಟೇಜ್ ಹತ್ರ ಬಂದ್ಬಿಡು. ಅಣ್ಣ, ಕೇಳಿದ್ರಲ್ಲ ಅಣ್ಣ, ನನ್ಗೋಸ್ಕರ ಅಲ್ಲೆಲ್ರು ಕಾಯ್ತಾ ಇದಾರಣ್ಣ. ನನ್ನ ಬಿಟ್ಬಿಡಿ ಅಣ್ಣ, ನಾನಲ್ಲಿ ಹೋಗ್ಬೇಕು. ನೋಡಮ್ಮ, ನಮ್ ಬಾಸ್ ಹೇಳೋ ತನಕ ನಿನ್ನನ್ ಬಿಡಕ್ ಆಗಲ್ಲ. ಬಾಸ್? ಬಾಸ್ ಅಂದ್ರೆ ಯಾರಣ್ಣ? ಈ ಪ್ರೈಸ್ ಗ್ಯಾರಂಟಿಯಾಗಿ ನಮಗೆ. ಪಾರ್ಟಿಸಿಪೇಟ್ ಮಾಡದೆ ಹೇಗೆ ಹೇಳ್ತೀಯಾ? ಭವಿಷ್ಯವಾಣಿ ಹೇಳ್ತಿದ್ದೀನಿ, ಕೇಳು. ನನ್ ಯಾಕೆ ಹೀಗೆ ಕಟ್ ಹಾಕಿದ್ದೀರಾ? ಕೃಷ್ಣ, ನಾನು ಆ ಸ್ಪರ್ಧೆಯಲ್ಲಿ ಭಾಗವಹಿಸೋದು, ಅಖಿಲ್ ಅವ್ರ ಆಸೆ ತೀರ್ಸೋದು ನಿನಗಿಷ್ಟ ಇಲ್ವಾ ಹೇಳು? ಯಾವಾಗ್ಲೂ ನನ್ಗೆ ಒಳ್ಳೇದೇ ಮಾಡೋನು. ಈ ವಿಷಯದಲ್ಲಿ ಯಾಕೆ ಹೀಗ್ ಮಾಡ್ತಿದ್ಯಾ ಕೃಷ್ಣ? ಈ ಪರಿಸ್ಥಿತಿಯಿಂದ ನನ್ನ ನೀನೇ ಕಾಪಾಡ್ಬೇಕು ಕೃಷ್ಣ, ನೀನೇ ಕಾಪಾಡ್ಬೇಕು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣಕ್ಲೇಶನಾಶಾಯ ಗೋವಿಂದಾಯ ಹಾ ಹೇಳೆ. ಹೌದಾ? ಯಾವಾಗ? ಎಲ್ಲಿ? ಯಾವ ಆಸ್ಪತ್ರೆ? ಹೌದೇನೆ, ಬರ್ತೀನಿರು. ಏನಣ್ಣ,
ಏನಾಯ್ತು? ನನ್ ಮಗಂಗೆ ಲಾರಿ ಗುದ್ಬಿಡ್ತಂತೆ ಅಮ್ಮ. ತುಂಬಾ ಏಟಾಗಿದ್ಯಂತೆ. 5 ಲಕ್ಷ ಕಟ್ಟದೆ ಇದ್ರೆ ಆಪರೇಷನ್ ಮಾಡಲ್ಲ ಅಂತ ಹೇಳ್ತಾವ್ರಂತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣಮ್ಮ. ಈಗಿಂದೀಗ್ಲೇ 5 ಲಕ್ಷನ ಎಲ್ಲಿಂದ ತಂದ್ಕೊಡ್ಲಿ ನಾನು? ಹೇಗ್ ಆಪರೇಷನ್ ಮಾಡಿಸೋದು? ನನ್ ಮಗನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ನಂಗೆ ತಲೆನೇ ಓಡ್ತಿಲ್ಲ. ಶ್ಯಾಮ ಇನ್ನೂ ಬರ್ಲೇ ಇಲ್ವಲ್ಲ? ಮೋಸ್ಟ್ಲಿ ಫೋನಲ್ಲಿ ಮಾತಾಡ್ಕೊಂಡೆ ಎಲ್ಲ ಹೋಗಿದ್ದಾಳೇನೋ. ಅವಳು ಹೋಗಿ ತುಂಬಾನೇ ಹೊತ್ತಾಯ್ತು. ಒಂದ್ ವೇಳೆ ಶ್ಯಾಮ ಬೇಗ ಬರ್ದೇ ಇದ್ರೆ ಮುಂದೇನ್ ಮಾಡೋದು ಅಂತ ನೀವೇ ಯೋಚನೆ ಮಾಡಿ ಮ್ಯಾನೇಜರ್. ಪದ್ಧತಿ ಪ್ರಕಾರ ಎಲ್ರೂ ಒಪ್ಪಿ ನಿಮ್ ಜೋಡಿನೇ ವಿನ್ನರ್ಸ್ ಅಂತ ಡಿಕ್ಲೇರ್ ಮಾಡ್ಬೇಕು ಮೇಡಮ್. ಆದ್ರೆ ನಿಮ್ ಮಾವವರು ಏನಂತಾರೋ ಕೇಳ್ಕೊಂಡು. ನಮ್ ಮಾವ ತುಂಬಾ ಡಿಸಿಪ್ಲಿನ್ಡ್ ಆಗಿರೋ ವ್ಯಕ್ತಿ. ರೂಲ್ಸ್ ಚೆನ್ನಾಗಿ ಗೊತ್ತಿರುತ್ತೆ. ಈ ವಿಷಯದಲ್ಲಿ ಏನ್ ತೀರ್ಮಾನ ತಗೋಬೇಕು ಅಂತ ಅವ್ರಿಗೆ ಬಿಟ್ರೆ ಕರೆಕ್ಟು ಅನ್ಸುತ್ತೆ. ಹೇಳಿ ಸರ್, ಏನ್ ಮಾಡ್ಬೇಕು ಅಂತ? ಪರವಾಗಿಲ್ಲ ಡ್ಯಾಡಿ, ವಿನ್ನರ್ ಆಗಿ ಅಣ್ಣ ಅದ್ಗೆ ಹೆಸರೇ ಅನೌನ್ಸ್ ಮಾಡಿ. ಇವಳು ಹೇಗ್ ಬಂದ್ಲು? ಎಲ್ಲಿಗೆ ಹೋಗಿದ್ಯಮ್ಮ? ಅದು ಅದು ಹೇಳು ಶ್ಯಾಮ, ಎಲ್ಲಿ ಹೋಗಿದ್ದೆ? ನಮ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ವರ್ಕರ್ ಮಗಂಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಲ್ಲಿ ಇದಾನಂತೆ. $5 ಲಕ್ಷ ಕಟ್ಟದೇ ಇದ್ರೆ ಆಪರೇಷನ್ ಮಾಡಲ್ಲ ಅಂದ್ರು. ನಾನು ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಮಾವನ ಹೆಸರು ಹೇಳಿ ಆಪರೇಷನ್ಗೆ ಏರ್ಪಾಡು ಮಾಡಿಸ್ದೆ. ಅದರಿಂದ ಬರೋಕ್ ಸ್ವಲ್ಪ ತಡ ಆಯಿತು. ಮಾವ, ನನಗೆ ಕ್ಷಮಿಸ್ಬಿಡಿ. ನಿಮ್ಮನ್ನು ಕೇಳದೆ 5 ಲಕ್ಷ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟೆ. ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಒಂದು ಪ್ರಾಣನ ಕಾಪಾಡಿದ್ಯಾ. ನಮ್ಮ A1 ಮಸಾಲಾ ಕಂಪನಿ ಆನಿವರ್ಸರಿ ಸಂದರ್ಭದಲ್ಲಿ ನನ್ನ ಸೊಸೆ ಒಂದು ತುಂಬಿದ ಪ್ರಾಣನ ಉಳಿಸಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ತುಂಬಾ ಸಂತೋಷ ಆಗ್ತಿದೆಯಮ್ಮ. ಸರ್, ಟೈಮ್ ಆಗ್ತಿದೆ, ಶುರು ಮಾಡೋದಾ? ಹಾ, ಅರುಣ್ ಅಂಡ್ ಐಶ್ವರ್ಯ ಅವರು ಪ್ಲೀಸ್ ಕಮ್. ಓಕೆ. ರೆಡಿ? 1, 2, 3, ಗೋ.
ಓ ಛೇ, ವಾವ್, ಸೂಪರ್, ಗುಡ್ ಶಾಟ್. ಕಂಗ್ರ್ಯಾಚುಲೇಷನ್ಸ್. Thank you, Daddy. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. Thank you, ಅಮ್ಮ. ಕಂಗ್ರಾಟ್ಸ್ ಅಖಿಲ್. ಥ್ಯಾಂಕ್ಸ್ ಅಣ್ಣ. ಕಂಗ್ರ್ಯಾಚುಲೇಷನ್ಸ್. Thank you, Daddy. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಅಮ್ಮ. ಏನಕ್ಕ ಹಾಗೆ ನೋಡ್ತಿದ್ದೀರಾ? ಬರಲ್ಲ ಅನ್ಕೊಂಡ್ ನಾನು ಅಲ್ಲಿಗೆ ಹೇಗ್ ಬಂದೆ ಅಂತನಾ? ನಿನ್ ಟೈಮ್ ಚೆನ್ನಾಗಿದೆ ಅದಕ್ಕೆ ಬಂದಿದ್ಯಾ? ಅಲ್ಲ ಅಕ್ಕ, ನಿಮ್ ಟೈಮ್ ಚೆನ್ನಾಗಿಲ್ದೆ ಬಂದಿದ್ದು. ನನ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಏನು? ನಿಮ್ ಟೈಮ್ ಸರಿಯಾಗಿಲ್ದೆ ಇದ್ದಿದ್ದಕ್ಕೆ ನೀವು ಭಾವನ್ ಜೊತೆ ಸೇರಿ ಮೋಸ್ಟ್ ಆಟ ಆಡಿದ್ರು ಕೂಡ ಕೊನೆಗೆ ಪ್ರೈಸ್ ಗೆಲ್ಲೋಕ್ಕಾಗ್ಲಿಲ್ಲ. ಏನ್ ಮೋಸದಾಟ? ಏನು ಅಂತ ನಿಮಗ್ ಗೊತ್ತಿಲ್ವಾ? ಇದ್ರ ಸಹಾಯದಿಂದ ಅವ್ರು ಕೇಳೋ ಪ್ರಶ್ನೆಗೆ ಮೊದಲು ನಾವ್ ಮಾತಾಡ್ಕೊಂಡು ಆಮೇಲೆ ಅವ್ರಿಗೆ ಉತ್ತರ ಹೇಳೋಣ. ಹಾಗೆ ಮಾಡೋದಕ್ಕೆ ನನ್ನ ಮನ್ಸು ಒಪ್ತಾ ಇಲ್ಲ. ನನಗೆ ಬೆಸ್ಟ್ ಕಪಲ್ ಪ್ರೈಸ್ ಬೇಕು ಇಲ್ಲ ಡೈವರ್ಸ್ ಬೇಕು, ಎರಡರಲ್ಲಿ ಯಾವ್ದು ಕೊಡ್ತೀಯೋ ನಿನ್ನಿಷ್ಟ. ನೀವ್ ಹಾಗೆ ಒಬ್ರಿಗೊಬ್ರು ಹೇಳ್ಕೊಂಡೆ ಅಲ್ಲಿ ಬರಿತಾ ಇರೋದನ್ನ ನಾನ್ ಗಮನಿಸ್ದೆ. ಗೆಲ್ಲೋದಿಕ್ಕೋಸ್ಕರ ಏನೋ ಪ್ರಯತ್ನ ಪಡ್ತಿದ್ದೀರಾ ಅಂತ ನಾನ್ ಸುಮ್ನಾದೆ. ಆದ್ರೆ ಗೆಲ್ಲಕ್ಕೋಸ್ಕರ ನನ್ನನ್ನ ಗೋಡೋನಲ್ಲಿ ಕೂಡ ಹಾಕ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಓ, ನಿನಗ್ ವಿಷಯ ಗೊತ್ತಾಗೋಯ್ತಾ? ನಿಮಗ್ ಗೊತ್ತಿಲ್ದಿರೋ ವಿಷಯ ಒಂದಿದೆ. ಯಾರಿಗ್ ನೀವು ನನ್ನ ಬಂದ್ಸೋಕ್ ಹೇಳಿದ್ರೋ ಕೊನೆಗೆ ಅವರೇ ನನ್ನನ್ನ ಆ ಬಂಧನದಿಂದ ಹೊರಗಡೆ ಬಿಟ್ಟಿದ್ದು. ಈಗಿಂದೀಗ್ಲೇ 5 ಲಕ್ಷನ ಎಲ್ಲಿಂದ ತರ್ಲಮ್ಮ ನಾನು? ಹೇಗ್ ಆಪರೇಷನ್ ಮಾಡಿಸ್ಲಿ? ಹೇಗ್ ನನ್ ಮಗನ ಬದುಕಿಸ್ಕೊಳ್ಳಿ? ನನ್ ಮಗನ ಕಾಪಾಡ್ಕೊಳ್ಳೋದಾದ್ರೂ ಹೇಗೆ? ಅಣ್ಣ ಅಳ್ಬೇಡಿ ಅಣ್ಣ, ನಿಮ್ ಮಗಂಗೆ ಆಪರೇಷನ್ ಆಗತ್ತೆ. ಹೇಗಮ್ಮ ನಡೆಯುತ್ತೆ? 5 ಲಕ್ಷ ಬೇಕು. ಅಷ್ಟೊಂದು ದುಡ್ಡನ್ನ ಯಾರು ಕೊಡ್ತಾರೆ? ಆಪರೇಷನ್ಗೆ ಯಾರು ಸಹಾಯ ಮಾಡ್ತಾರೆ? ನಾನ್ ಮಾಡಿಸ್ತೀನಿ. ನೀವಾ? ಹೌದು. ನಿಮ್ ಮಗನ್ನ ಸೇರಿಸಿರೋ ಹಾಸ್ಪಿಟಲ್ ಫೋನ್ ನಂಬರ್ ನಿಮಗ್ ಗೊತ್ತಾ? ಇದೆ ಅಮ್ಮ.
ಹಲೋ ನಮಸ್ಕಾರ ಸರ್. ನಾನು A1 ಮಸಾಲಾ ಕಂಪನಿ ಆನಂದ್ ಗಜಪತಿ ವರ್ಮಾ ಅವ್ರ ಸೊಸೆ ಶ್ಯಾಮ ಮಾತಾಡ್ತಿರೋದು. ತುಂಬ ತುಂಬ ಥ್ಯಾಂಕ್ಸ್ ಸರ್. ಈಗಲೇ ಆಪರೇಷನ್ಗೆ ಏರ್ಪಾಡು ಮಾಡಿಸಿ ಇಡ್ತೀನಿ. ಇನ್ನು ನೀವೇನು ಭಯ ಪಡಬೇಡಿ ಅಣ್ಣ. ನಿಮ್ಮ ಮಗನ ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ಲ. ಸ್ವಲ್ಪ ಹೊತ್ತಲ್ಲೇ ಆಪರೇಷನ್ ಶುರು ಮಾಡ್ತಾರೆ, ಸರಿನಾ? ಅಮ್ಮ, ಅಯ್ಯೋ ಅಣ್ಣ, ಏನಣ್ಣ ಇದು? ನೀನ್ ನನ್ನ ಪಾಲಿನ ದೇವ್ರಮ್ಮ. ಐಶ್ವರ್ಯ ಮೇಡಮ್ ಕೊಡೋ ದುಡ್ಡಿಗೆ ಆಸೆ ಪಟ್ಟು ಹೀಗೆ ನಿಮ್ಮನ್ನ ಕೂಡಾಕಿ ತುಂಬಾ ನೋವು ಕೊಟ್ಬಿಟ್ಟಿದೀವಿ. ಆದ್ರೂ ಕೂಡ ನೀವು ನನ್ನ ಮಗನ ಪ್ರಾಣ ಕಾಪಾಡಿದ್ರಿ. ಕೆಟ್ಟದ್ ಮಾಡಿರೋ ನಮ್ಗೆ ಒಳ್ಳೇದ್ ಮಾಡಿರೋ ನೀವು ನಿಜವಾಗ್ಲೂ ತುಂಬಾ ಒಳ್ಳೆಯವ್ರಮ್ಮ. ಹೋಗಿ ಅಮ್ಮ, ನೀವು ಹೋಗಿ ಆ ಸ್ಪರ್ಧೆಗೆ ಸೇರ್ಕೊಳ್ಳಿ. ಪ್ರೈಸ್ ಗೆಲ್ಬೇಕಮ್ಮ. ನೀವು ಗೆಲ್ತೀರಮ್ಮ, ನಂಗೆ ನಂಬಿಕೆ ಇದೆ. ಸರಿ, ಹೋಗ್ತೀನಿ. ಮೊದಲು ನೀವು ಹಾಸ್ಪಿಟಲ್ಗೆ ಹೋಗಿ ನಿಮ್ಮ ಮಗನ್ ನೋಡ್ಕೊಳ್ಳಿ. ಸರಿನಮ್ಮ. ನೀವು ಮಾಡಿರೋ ಮೋಸದಾಟದ ವಿಷಯನ ನನ್ನ ಈ ಗೋಡೌನಲ್ಲಿ ಕೂಡ ಹಾಕಿರೋ ವಿಷಯದ ಬಗ್ಗೆ ನಾನು ಯಾರಿಗೂ ಹೇಳಕ್ ಹೋಗಲ್ಲ. ಆದ್ರೆ ನೀವು ಆಗ್ಲೇ ಹೇಳಿದ ಹಾಗೆ ಭಾವಂಗೆ ಡಿವೋರ್ಸ್ ಕೊಡ್ತೀನಿ ಅಂತ ಮತ್ತೆ ಹೇಳಿದ್ರೆ ಮಾತ್ರ ನಿಮ್ ನಿಜ ಸ್ವರೂಪ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ಸಾಕ್ಷ್ಯಾಧಾರದ ಜೊತೆಗೆ ನೀವು ಮಾಡಿರೋ ತಪ್ಪೆಲ್ಲ ನಿರೂಪಿಸ್ತೀನಿ. ಆಗ ನೀವು ಭಾವಂಗೆ ವಿಚ್ಛೇದನ ಕೊಡೋದಲ್ಲ, ನೀವು ಮಾಡಿರೋ ತಪ್ಪಿಗೆ ಅತ್ತೆ ಮತ್ತೆ ಮಾವನೇ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ದಯವಿಟ್ಟು ಅಂತ ಪರಿಸ್ಥಿತಿ ತಂದ್ಕೋಬೇಡಿ. ನಿಮ್ ಬಗ್ಗೆ, ನಿಮ್ ಮನಸ್ಥಿತಿ ಬಗ್ಗೆ ಭಾವಂಗೆ ಗೊತ್ತಿದ್ರು ಕೂಡ ನಿಮ್ಗೇನು ಹೇಳ್ದೇ ಇರೋದು ಅವ್ರ ಒಳ್ಳೆತನ. ಅವ್ರ ಒಳ್ಳೆತನನ ನೀವು ಕೈಲಾಗದೇ ಇರೋದು ಅನ್ಕೊಂಡು ಹೀಗೆ ವಿಚ್ಛೇದನ ಕೊಡ್ತೀನಿ ಅಂತ ಪದೇ ಪದೇ ಅನ್ನೋದು ಒಳ್ಳೇದಲ್ಲ. ಕೆಲವು ಅಪಶಕುನನ, ಅಪಶಬ್ದನ ಪದೇ ಪದೇ ಹೇಳ್ಬಾರ್ದು. ಮೇಲೆ ತಥಾಸ್ತು ದೇವತೆಗಳಿರ್ತಾರೆ, ನೆನ್ಪಿಟ್ಕೊಳ್ಳಿ. A1 ಮಸಾಲಾ ಕಂಪನಿ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿವಿಧ ಸ್ಪರ್ಧೆಗಳಲ್ಲಿ ಗೆದ್ದಿರುವ ವಿಜೇತರಿಗೆ ಬಹುಮಾನ ಕೊಡೋ ಮೊದಲು ಆನಂದ ಗಜಪತಿ ವರ್ಮಾ ಮತ್ತು ಅವ್ರ ಶ್ರೀಮತಿ ಬಗ್ಗೆ ಹೇಳಲೇಬೇಕು. ಕೂಡು ಕುಟುಂಬಗಳು ಕಣ್ಮರೆ ಆಗ್ತಿವೆ. ಹೊಸ ಸೊಸೆ ಮನೆ ಕಾಲಿಡ್ತಿದ್ದ ಹಾಗೆ ಬೇರೆ ಮನೆ ಬಗ್ಗೆ ಯೋಚನೆ ಮಾಡೋ ಈ ಕಾಲದಲ್ಲಿ 3 ಸೊಸೆಯರ ಜೊತೆ ಆನಂದ ಗಜಪತಿ ವರ್ಮಾ ಅವರ ಫ್ಯಾಮಿಲಿ ಕಳೆಕಳೆಯಾಗಿದೆ. ಆ ಕುಟುಂಬ ಇಷ್ಟು ಕಾಲ ಕೂಡು ಕುಟುಂಬ ಆಗಿ ಸೇರಿ ಬಾಳ್ತಾ ಇರೋ ಕಾರಣನ ಆ ದಂಪತಿ ಮಾತಲ್ಲೇ ಕೇಳೋಣ. ಮೊದಲು ಆನಂದ ಗಜಪತಿ ವರ್ಮಾ ಅವರು ಮಾತಾಡ್ತಾರೆ.